ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಯಾಂಡಿ ಎಸ್ ವರ್ಲ್ಡ್. ನಾವಿವತ್ತು ಹೊಸದಾಗಿ ಕಂಟೆಂಟ್ ಶೇರ್ ಮಾಡ್ತಾಯಿದ್ವಿ. ಕಂಟೆಂಟ್ ವೀಡಿಯೋ ಮಾಡೋಣ ಅಂತ. ಏನು ವೀಡಿಯೋ ಅಂತ ಕೇಳ್ತಿದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಕುಕ್ಕಿಂಗ್ ವ್ಲಾಗ್ ಮಾಡೋಣ ಇವತ್ತು. ಏನು ಮಾಡ್ತೀವಿ, ಏನು ಟ್ರೈ ಮಾಡ್ತೀವಿ ನೋಡೋಣ ಬನ್ನಿ. ನಮ್ಮ ಅತ್ತಿಗೆ ಕೇಳಿದ್ದಾರೆ ಬಿರಿಯಾನಿ ಮತ್ತು ಗ್ರೀನ್ ಗ್ರೇವಿ ಮಾಡಿ ಅಂತ. ನನ್ನ ಸಿಸ್ಟರ್ ಬಿರಿಯಾನಿ ಮಾಡ್ತಾಳೆ, ನಾನು ಗ್ರೀನ್ ಗ್ರೇವಿನ ನಿಮಗೆ ತೋರಿಸ್ಕೊಡ್ತೀನಿ. ಇಷ್ಟ ಆದರೆ ನೀವು ಟ್ರೈ ಮಾಡಿ, ಹಾಗೆ ವಿಡಿಯೋ ಫುಲ್ ನೋಡಿ. ಓಕೆ, ಹಾಯ್, ಏನು ಮಾಡ್ತಾಯಿದ್ದೀರಾ? ನಾವು ಚಿಕನ್ ಗ್ರೇವಿ ಮಾಡ್ತಾ ಇದ್ದೀವಿ. ಯಾವ ಗ್ರೇವಿ ಅಂದರೆ ಪಾಲಕ್ ಗ್ರೀನ್ ಗ್ರೇವಿ ಮಾಡ್ತಾ ಇದ್ದೀವಿ ಗೈಸ್. ಇದನ್ನ ಡಬಲ್ ಡಿವೈಡ್ ಮಾಡ್ಕೋತೀವಿ. ಸ್ವಲ್ಪ ಚಿಕನ್ ಗ್ರೇವಿಗೆ, ಇನ್ನು ಸ್ವಲ್ಪ ಬಿರಿಯಾನಿಗೆ ಅಂತ ಗ್ರೇವಿಗೆ ಡಬಲ್ ಮಾಡ್ಕೊತೀವಿ. ಬಿರಿಯಾನಿಗೆ ಸ್ವಲ್ಪ ಚೆನ್ನಾಗಿರೋ ಪೀಸ್ಗಳು ತಿಕ್ಕೊಂಡೋಣ. ಅದಾದಮೇಲೆ ನಾನ್ ವೆಜ್ ಲವರ್ಸ್ಗೆ ತುಂಬ ಇಷ್ಟ ಆಗುತ್ತೆ. ಚೆನ್ನಾಗಿರೋದೇ ಅದು. ಚಿಕನ್ ತಗೊಂಡು ಜೋರಾಗಿ ಮಾತಾಡಿ. ಫಸ್ಟು ನಿಂಬೆಹಣ್ಣು ತಗೊಂಡು ಹಾಕ್ಕೊಳ್ಳೋಣ. ಮ್ಯಾರಿನೇಟ್ ಮಾಡಲಿಕ್ಕೆ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು, ಹಾಗೆ ಉಪ್ಪು ತಗೊಂಡು ಉಪ್ಪನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಮೊಸರು ತಗೊಳ್ಳೋಣ, ಸ್ವಲ್ಪ ಹಾಕ್ಕೊಂಡು ಅದನ್ನು ಕೂಡ ಮಿಕ್ಸಪ್ ಮಾಡ್ಕೊಳ್ಳೋಣ. ಹಾಗೆ ನೀಟಾಗಿ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಮಿಕ್ಸಪ್ ಮಾಡಿಕೊಂಡು, ನೆಕ್ಸ್ಟ್ ಟರ್ಮರಿಕ್ ಇರುತ್ತೆ. ಇದನ್ನು ಹಾಗೆ ಚೆನ್ನಾಗಿ ಮಿಕ್ಸಪ್ ಮಾಡಿದ್ರೆ ಸ್ವಲ್ಪ ಸ್ಮೂತಾಗಿ ಚಿಕನ್ ಬೇಗ ಮ್ಯಾರಿನೇಟ್ ಆಗಿ ಬೇಯುತ್ತೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಸ್ವಲ್ಪ ಹಾಕ್ಕೊಂಡು, ಆವಾಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ಇದು ಫ್ರಿಜ್ಜಲ್ಲಿ. ಅದನ್ನು ಮಿಕ್ಸ್ ಮಾಡಿಕೊಂಡು ನೀಟಾಗಿ ಕಲಸಿ ಒಂದು 10 ಮಿನಿಟ್ಸ್ ಎತ್ತಿಡೋಣ. ಟರ್ಮರಿಕ್ ಹಾಕ್ಕೊಳ್ಳೋಣ, ಹಾಗೆ ಧನಿಯಾ ಪುಡಿ ಒಂದು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಹಾಗೆ ಚೆನ್ನಾಗಿ ಮಿಕ್ಸಪ್ ಆದಷ್ಟು ನಮಗೆ ಬೇಗ ಆಗುತ್ತೆ ಅಡುಗೆ. ಯಾಕಂದರೆ ಅಷ್ಟು ತನಕ ಬೇರೆ ಕೆಲಸ ಮಾಡ್ಕೊಂಡು ಕೊತ್ತಂಬರಿ ಮಾಡ್ಕೊಬೋದು. ಪಾಲಕನ್ನು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಆ ಎಣ್ಣೆಗೆ ಏನೇನು ಹಾಕ್ತೀವಿ ನೋಡಿರಿ. ಹಾಗೆ ಮೆಣಸು, ಚಕ್ಕೆ, ಲವಂಗ, ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ತಾ ಒಂದು ಸ್ವಲ್ಪ ಕಂದು ಬಣ್ಣ ಬರೋಷ್ಟೊತ್ತಿಗೆ ಫ್ರೈ ಮಾಡೋಣ. ಅದಾದಮೇಲೆ ತೊಳೆದು ಕಟ್ ಮಾಡಿರೋಂತಹ ಸೊಪ್ಪುಗಳನ್ನು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಅದ್ರ ಜೊತೆ ಮಿಕ್ಸಪ್ ಮಾಡ್ಕೊಳ್ಳೋಣ. ಎಣ್ಣೆಯಲ್ಲಿ ಸ್ವಲ್ಪ ಬೆಂದಷ್ಟು ಮಿಕ್ಸಿಲಿ ರುಬ್ಕೊಂಡು ಹಾಕಿದ್ರೆ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ, ಕಲರು ಕೂಡ ಸಕ್ಕತ್ತು ಬರುತ್ತೆ. ಸ್ವಲ್ಪ ಆರೋದಕ್ಕೆ ಬಿಡೋಣ. ಕಡಿಮೆ ಇದೆ, ಸೊ ನಾವು ಇದನ್ನು ರುಬ್ಬಕ್ಕೆ ಹಾಕೊಳ್ಳೋಣ. ಎಲ್ಲ ನೀಟಾಗಿ ಹಾಕ್ಕೊಂಡು ಹಾಗೆ ಮೆಣಸಿನ್ಕಾಯಿ ಕೂಡ ಇದೆ, ಅದೊಂದು 3 ಹಾಕೊಳ್ಳೋಣ. ಯಾಕಂದರೆ ಹಚ್ಕಾರ ಪುಡಿ ಎಲ್ಲ ಹಾಕಿರ್ತೀವಲ್ವ, ಬೇಕಂದರೆ ಆಮೇಲೆ ಪೇಸ್ಟ್ ಮಾಡಿಬಿಟ್ಟು ಹಚ್ಕಾರ ಪುಡಿ. ಮಡಕೆ ಗ್ರೇವಿ ಮಾಡ್ತಾ ಇದ್ದೀವಿ ಗೈಸ್. ಪಾಸ್ ಮಾಡಿಬಿಟ್ಕೊಂಡಿದ್ದೆ. ಚೆನ್ನಾಗಿ ಕಾದಿದೆ. ಮಡಿಕೆ ಎಣ್ಣೆ ಹಾಕ್ಕೊಳ್ಳೋಣ. ಆವಾಗಲೇ ಸ್ವಲ್ಪ ಹಾಕಿದ್ದೀವಿ. ಇವಾಗ ಸ್ವಲ್ಪ ಲೈಟಾಗಿ ಶುಂಠಿ ಬೆಳ್ಳುಳ್ಳಿ
ಪೇಸ್ಟನ್ನು ಹಾಕೊಳ್ಳೋಣ. ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕಟ್ ಮಾಡಿ ಹಾಕಿದ ನಂತರ ಟೊಮೊಟೊನ ಹಾಕ್ಕೊಂಡು ಅದ್ರ ಜೊತೆ ಫ್ರೈ ಮಾಡ್ಕೊಂಡು ಕರೆಕ್ಟ್ ಹಾಗೆ ಎಣ್ಣೆಗೆ ಚೆನ್ನಾಗಿ ಬೇಯಿಸ್ಕೋಬೇಕು. ಶೇಡ ಬರ್ತದೆ ಹಾಕಿ ಅವಾಗಲೇ ಚೆನ್ನಾಗಿ ಫ್ರೈ ಆಗೋವರೆಗೆ ಸ್ಮ್ಯಾಶ್ ಆಗಲಿ. ಈಗ ಚಿಕನ್ನು ಚೆನ್ನಾಗಿ ರಸ ಬಿಟ್ಟಿದೆ, ಇದನ್ನು ಹಾಕೋಣ. ನಿನ್ನ ಕೈನ ಕಾಣಿಸ್ತಾ ಇದೆ. ರಸ ಹಾಕಲ್ವಾ? ಎಲ್ಲ ಚೆನ್ನಾಗಿ ಹಾಕ್ಕೊಳ್ಳೋಣ ಎಲ್ಲನೂ. ನೀರು ಹಾಕೊಂಡು ಹಾಕೋಣ. ಹಾಗೆ ಟೊಮೊಟೊ ಜೊತೆ ಚಿಕನ್, ಈರುಳ್ಳಿ ಮತ್ತು ಟೊಮೆಟೊ ಜೊತೆ ಚೆನ್ನಾಗಿ ಎಣ್ಣೆ ಜೊತೆ ಇವಾಗ ಚಿಕನ್ ಮ್ಯಾರಿನೇಟ್ ಆಗಿದೆ, ಅದನ್ನು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಆಮೇಲೆ ಮಸಾಲೆ ಹಾಕೋಣ. ಅದು ನೀರು ಬಿಡೋವರೆಗೂ ಮುಚ್ಚಿಡೋದ? ಸ್ವಲ್ಪ ಹೊತ್ತು ಉಪ್ಪು ಹಾಕೊಂಡು ಅಷ್ಟೇ. ಸ್ವಲ್ಪ ಬೇಯಲಿ, ಅದಾದಮೇಲೆ ರುಬ್ಬಿರೋ ಮಸಾಲ ಹಾಕ್ಕೊಳ್ಳೋಣ. ಸ್ವಲ್ಪ ಚೆನ್ನಾಗಿ ಮಸಾಲೆ ಹಾಕೋಣ. ಇವಾಗ ಚಿಕನ್ ಎಲ್ಲ ಬೇಯ್ತಾ ಇದೆ, ಇವಾಗ ಮಸಾಲೆ ಮಿಕ್ಸ್ ಮಾಡೋಣ. ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದು ಗ್ರೀನ್ ಮಾಡೋಣ. ಸ್ವಲ್ಪ ನೀರು ಹಾಕೊಳ್ಳೋಣ, ಇದಕ್ಕೆ ಅಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿದ್ದೀನಿ. ನೋಡಿ ಇವಾಗ ಗ್ರೀನ್ ಗೊತ್ತಾಗುತ್ತೆ ನಿಮಗೆ, ಗ್ರೀನ್ ಆಗುತ್ತೆ ಅಂತ. ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಇನ್ನು ಸ್ವಲ್ಪ ಉಪ್ಪು ಚಿಲ್ಲಿ ಎಲ್ಲ ಚೆನ್ನಾಗಿಡಿದ್ರೆ ಇನ್ನು ತುಂಬ ಚೆನ್ನಾಗಿ ಇರುತ್ತೆ. ಚಿಕನ್ ಮಸಾಲ ಆ್ಯಡ್ ಮಾಡೋಣ ಸ್ವಲ್ಪ. ಓಕೆ, ಚೆನ್ನಾಗಿ ಬೆಂದು ಕುದೀತಾ ಇದೆ. ಕುದಿಯೋದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ. ಲಾಸ್ಟಲ್ಲಿ ನಿಂಬೆಹಣ್ಣು ಹಾಕ್ಕೊಳ್ಳೋಣ, ಆವಾಗ ಎಲ್ಲ ಫಿನಿಶ್ ಆಗುತ್ತೆ. ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ತಿಂದಮೇಲೆ ಹೇಳ್ತೀನಿ ಹೇಗಿದೆ ಅಂತ. ನೀವು ಟ್ರೈ ಮಾಡಿ, ಏನು ರಿಸ್ಕ್ ಇಲ್ಲ. ಬಟ್ ಗ್ರೀನ್ ಗ್ರೇವಿ ಅಂದರೆ ಚೆನ್ನಾಗಿರುತ್ತೆ. ನಾರ್ಮಲ್ ಗ್ರೇವಿಸ್ ನಾರ್ಮಲಾಗಿ ಮಾಡ್ತಾ ಇರ್ತೀವಲ್ವಾ, ಸೊ ಗ್ರೀನ್ ಟ್ರೈ ಮಾಡಿ, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ಇರುತ್ತೆ. ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಹಾಗೆ ತಿಂದರೆ ಇನ್ನೆಷ್ಟು ಚೆನ್ನಾಗಿರುತ್ತಲ್ವಾ. ಹುಳಿಗೆ ತಕ್ಕಷ್ಟು ನಿಂಬೆಹಣ್ಣು ಹಾಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪಿದೆ, ಹಾಕ್ಕೊಳ್ಳೋಣ. ಓಕೆ, ಚೆನ್ನಾಗಿ ಆಗಿದೆ ನೋಡಿ ಗೈಸ್. ಚೆನ್ನಾಗಿದೆ, ಬರ್ತಿದೆ. ಓಕೆ, ಬಡಿಸಿ ಆದಮೇಲೆ ನಿಮಗೆ ತೋರಿಸ್ತೀನಿ. ಓಕೆ, ಈಗ ಮುಚ್ಚಿಟ್ಬಿಡೋಣ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಕ್ಕಿ ಆಫ್ ಮಾಡೋಣ. ಓಕೆ, ಫೈನಲಿ ರೆಡಿ ಆಯಿತು. ಮುದ್ದೆ ಜೊತೆ ಅಂತೂ ಮಸ್ತಾಗಿರುತ್ತೆ ಗೈಸ್. ಚೆನ್ನಾಗಿದೆ. ಇಲ್ಲಿ ನೋಡಿ ಊಟ ಮಾಡ್ತಾಯಿದ್ದೀವಿ. ಆಲ್ರೆಡಿ ಒಂದು ಸತಿ ಬ್ಯಾಟಿಂಗ್ ಆಗಿತ್ತು ಕೆಳಗಡೆ ಅಜ್ಜಿ ಮನೇಲಿ. ಇಲ್ಲಿ ಬಂದು ನೋಡಿ ಇವರು ಟೇಸ್ಟ್ ನೋಡ್ತಿದ್ದಾರೆ. ಎಲ್ಲರಿಗೂ ಇಷ್ಟ ಆಯಿತು ನೋಡ್ತಿರೋದು. ಎಲ್ಲರಿಗೂ ಇಷ್ಟ ಆಯಿತು. ನಿಮಗೂ ಇಷ್ಟ ಆದರೆ ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಗೈಸ್.